ಗುಣಗಣಮನಂತಮಕ್ಷಯ್ಯ ದೇಹಂ ಅನವರತಮಾದರಾದಂಬುದಾಕ್ಷಂ ಸ್ಮರ ಭವಭಯಾಪಹಂ ವಾಸುದೇವಂ. ವಿಧಿಪವನ ಭೂತಾಂಡನಾಥ ಜಾತ ವಿಧಿಪವನ ಭೂತನಾಥಾಂಡ ಜಾತ ತ್ರಿದಶಪತಿ ಮುಖ್ಯ ವೃಂದಾರಕೇಡ್ಯಂ ಅನವರತಮಾದರಾದಂಬುಜಾಕ್ಷಂ ಸ್ಮರ ಭವಭಯಾಪಹಂ ವಾಸುದೇವಂ. ನಾವು ಮೋಸ್ಟ್ಲಿ 10 ನೋಡಿದ್ದೇವೆ ಅನ್ಸುತ್ತೆ. ಖಲಮತಿ ವಿಮೋಹನೋ ಬೋಧಿ ಬುದ್ಧ ಖಲರಿಪುರ ಲಕ್ಷ ಕಲ್ಕ್ಯಾತ್ಮಕೋಯ. ಖಲ ಅಂದ್ರೆ ದುಷ್ಟರು, ದುಷ್ಟರ ಮತಿಗಳನ್ನ ಮೋಹನಗೊಳಿಸಿದ, ಅವರ ಮತಿಗೆ ಶಾಸ್ತ್ರೀಯ ಮೂಲ ಪ್ರಮೇಯಗಳನ್ನ ಸಿಗದಂತೆ ಮಾಡಿ ದುರುಪಯೋಗ ಮಾಡಿಕೊಳ್ತಾರೆ ಅನ್ನೋ ವಿಷಯಗಳಿಗೆ ಅವರು ಮುಖ ಹಾಕದಂತೆ ದೂರವಾಗುವಂತೆ ಮಾಡಿ ಓಡಾಡ್ತಾ ಇರುವುದನ್ನ ರಾಮ ನೋಡಿದ ಅಂತ ಹೇಳುತ್ತೆ. ಜನರಿಗೆ ಕಾಣ್ತಾ ಯಾರು ತಿಳಿಯಲು ಯೋಗ್ಯರು ಅವರಿಗೆ ಬೋಧನ ಮಾಡಿದ ಬುದ್ಧನೆನಿಸಿದ. ಖಲರಿಪುರ ಲಕ್ಷ ಕಲ್ಕ್ಯಾತ್ಮಕೋಯ, ಖಲರಿಗೆ ರಿಪುವೆನಿಸಿದ, ಲಕ್ಷ್ಯಕ್ಕೆ ಎಂದು ಬರದ ಕಲ್ಕಿ ರೂಪನಾದ ಭಗವಂತನನ್ನು ಅನವರತ ವಾಸುದೇವನನ್ನು ಚಿಂತಿಸಿ, ಸ್ಮರ ಚಿಂತಿಸು ಅಂತ ಆದೇಶ ಮಾಡ್ತಾ ಇದ್ದಾರೆ. ವಿಭುಧಗಣ ಸೇವಿತಂ ಪ್ರಾಣನಾಥಂ ಸಲಿಲಶಯನಿಚ್ಛಯೇ ಹಾವತೀರ್ಣಂ. ಆಚಾರ್ಯರ ಮನೆತನದಲ್ಲಿ ಬಂದ ಯಾರೋ ರಚನೆ ಮಾಡಿದ ಸಂಗತಿ. ವಿಭುಧ ಗಣಗಳಿಂದ, ದೇವತೆಗಳ ಗುಂಪಿನಿಂದ ಸೇವಿತನಾದ ಪ್ರಾಣನಾಥಂ, ಪ್ರಾಣಶಕ್ತಿಯ ಒಡೆಯನೆನಿಸಿದ, ಅಷ್ಟೇ ಅಲ್ಲ ಸಲಿಲ ಶಯನೇಚ್ಛಯೇ ಹಾವತೀರ್ಣಂ, ನಾರಾಯಣ ಸಲಿಲ ಶಯ ಅಂತಂದ್ರೆ ಸಲಿಲ ಶಯನನ ಇಚ್ಛೆಯ ಇಹ ಅವತೀರ್ಣಂ, ನಾರಾಯಣನ ಅಪೇಕ್ಷೆಯಂತೆ ಮೈದಾಳಿ ಬಂದವನು, ಭೂಮಿಗಿಳಿದು ಬಂದವನು. ಅಂತಹ ಅಂಬುಜಾಕ್ಷ ಸ್ವರೂಪದ ಭಯವನ್ನ ಕಳೆಯುವ ಪೂರ್ಣಬೋಧರನ್ನ ಸ್ಮರಿಸಿ, ಪ್ರಾಣನ ಅವತಾರವೆನಿಸಿದ ಆಚಾರ್ಯ ಮಧ್ವರನ್ನು ನೆನೆಯಿರಿ. ಕಪಿವರತನುಂ ಹನುಮಂತಮಂಬೋ ನಿಧಿತರಣ ದಕ್ಷಿಣಂ ರಾಮದಾಸಂ ಮನವರತಮಾದರಾದಂಬುಜಾಕ್ಷಂ ಸ್ಮರ ಭವಭಯಾಪಹಂ ಪೂರ್ಣಬೋಧಂ. ಕಪಿ ಶ್ರೇಷ್ಠನೆನಿಸಿದ ಹನುಮಂತನನ್ನು, ಅಂಬೋಧಿ ಸಮುದ್ರವನ್ನು ದಾಟುವ ದಕ್ಷತೆಯನ್ನು ಹೊಂದಿದವನನ್ನು, ಹೋಗಿ ತನ್ನ ಪರಿಚಯವನ್ನು ಕೊಡುವಾಗ ತಾನು ರಾಮದಾಸ ಅಂತ ಹೇಳಿಕೊಂಡವನನ್ನು, ಅದೇ ಪೂರ್ಣಬೋಧನನ್ನು ನಮಿಸಿ. ಕಪಿರೂಪದಿಂದ ಹೋಗಿ ಸಮುದ್ರತೆ ದಾಟುವ ಒಂದು ಕೌಶಲವೇ ಅದ್ಭುತ. ಈ ತರ ಯಾರು ದಾಟಿದ್ದು ಅಂತಿರ್ಲಿಲ್ಲ. ವಿಚಿತ್ರವಾದ ದಾಟುವಿಕೆ, ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತಂದ್ರೆ ಮತ್ತೆ ಎಲ್ರಿಗೂ ಅದೊಂದು ಏನು ಹೇಗೆ ಅಂತ ಹೇಳದೆ ಕೇಳದೆ ಹನುಮತ್ ದಾಳಿ. ಸರ್ಜಿಕಲ್ ಸ್ಟ್ರೈಕ್ಗೆ ನಾವು ನಮ್ಮ ಭಾಷೆಯಲ್ಲಿ ಒಂದು ಇಡಿಯಮ್ಸ್ ಸೃಷ್ಟಿ ಮಾಡೋದಾದ್ರೆ ಹನುಮಂತನ ದಾಳಿ ಅಂತ. ಹೋದದ್ದು ಗೊತ್ತಾಗ್ಬಾರ್ದು, ಬರುವಾಗ ಎಚ್ಚರ ಆಗ್ಬೇಕು ಅವರಿಗೆ ಯಾರು ಬಂದು ಹೋದ್ರು ಅಂತ. ಹಾಗಿರುವ ರಾಮನಿಗೆ ದಾಸನೆನಿಸಿದ ಆಚಾರ್ಯ ಮಧ್ವರನ್ನು ನೆನೆಯುತ್ತೇನೆ. ಭರತಕುಂಡ ಪುಲ್ಲಮಂಡಲಂ ಭಾರತೀಶಂ ಭುವನ ಭರಕೃಂತನಂ ಭೀಮಸೇನಂ. ಮತ್ತೆ ಭರತ ಕುಲದಲ್ಲಿ, ಭರತ ವಂಶದಲ್ಲಿ, ಅಂದರೆ ದುಷ್ಯಂತನ ಮಗನ ಹೆಸರು ಭರತ ಅಂತ. ಅವನಿಂದಾಗಿ ವಂಶಕ್ಕೆ ಭಾರತ ಅಂತ ಹೆಸರು ಬಂತು. ಭಾರತ ವಂಶ ಅಂತ ಕರೀತಾರೆ. ತಸ್ಮಾದ್ ಯುದ್ಧಸ್ವ ಭಾರತ ಅಂತೆಲ್ಲ ಕಡೆ ಆತಿಷ್ಠೋತ್ತಿಷ್ಠ ಭಾರತ ಅನ್ನುವಲ್ಲಿ ಕೇಳುವ ಭರತ ಕುಲ, ಅದಕ್ಕೆ ಮಂಡನ, ಭೂಷಣ ಪ್ರಾಯ ಅಂದ್ರೆ ಆಭರಣದಂತೆ ಅಲಂಕಾರ ಪ್ರಾಯನೆನಿಸಿದ
ಭಾರತೀಶಂ ಭಾರತೀಯ ಒಡೆಯನನ್ನು, ಭುವನಭರ ಕೃಂತನಂ ಭೂಮಿಗೆ ಭಾರವೆನಿಸಿದವರ ತಲೆಯನ್ನು ತರಿದವನು. ಕೃಂತನ ಅಂದ್ರೆ ಕತ್ತರಿಸುವುದು. ಭರ ಅಂದ್ರೆ ಹೆಚ್ಚು ಭೂಮಿಗೆ ಹೊರೆ ಎನಿಸಿದವರನ್ನು ಕೊಂದವನನ್ನು, ದ್ರೌಪದಿಗೆ ಗಂಡನಾಗಿ ಭೂಭಾರವ ಹರಣಗೈದು ದುಷ್ಟರಿಗೆ ಭಯ ಹುಟ್ಟಿಸುವ ಭೀಮಸೇನನಾಗಿ, ಸಜ್ಜನರಿಗೆ ಹೆದರಬೇಡಿ ಅಂತ ಧೈರ್ಯ ತುಂಬಿದ ಭೀಮಸೇನನ ರೂಪದಲ್ಲಿರುವ ಆಚಾರ್ಯರಿಗೆ ನನ್ನ ನಮನಂ. ಯತಿವರ ಮಮೇಯ ಕೈವಲ್ಯ ದೇಹಂ. ಕೈವಲ್ಯ ಅಂದ್ರೆ ಆತ್ಮಸುಖ, ಹೊರಗಿನಿಂದ ಸುಖ ಬರದ, ಕೇವಲ ತನ್ನಲ್ಲೇ ಇರುವ ನಿಜ ಸೌಖ್ಯವನ್ನು ಅನುಭವಿಸುವ ಜಾಗ ಕೈವಲ್ಯ. ಕೇವಲ ತನ್ನಲ್ಲೇ ಇರುವ ಸುಖವನ್ನು ಅನುಭವಿಸುವಂಥದ್ದು ಕೈವಲ್ಯ. ಅದರ ಪದ ಅಂದ್ರೆ ಅದರ ಜಾಗ ಅಥವಾ ಅದರ ಸ್ಥಾನ. ಯತಿವರ ಮಮೇಯ ಕೈವಲ್ಯದ ಇಹಂ. ಈಹ ಅಂದ್ರೆ ಬಯಕೆ. ಮೋಕ್ಷವನ್ನ ಕೊಡುವ ಬಯಕೆ ಉಳ್ಳವನನ್ನು, ಸಜ್ಜನರಿಗೆ ಮೋಕ್ಷ ಸಿಗಬೇಕು ಅಂತ ಆಸೆ ಪಡುವವನನ್ನು, ಸುಲಭದಲ್ಲಿ ತಿಳಿದು ಅರ್ಥೈಸಿಕೊಳ್ಳಲಾಗದವನನ್ನು, ಯತಿಗಳಲ್ಲಿ ಅತ್ಯಂತ ಶ್ರೇಷ್ಠನೆನಿಸಿದವನನ್ನು, ಹೃದಯದಲ್ಲಿ ಅಡಗಿದ ಅಜ್ಞಾನದ ಕತ್ತಲೆಯನ್ನು ಕತ್ತರಿಸುವವನನ್ನು, ಸಜ್ಜನರಿಗೆ ಸದಾ ಸೌಖ್ಯವನ್ನು ಕೊಡುವವನನ್ನು ನೆನೆಯುತ್ತೇನೆ. ನೆನೆ ಅಂತ ಆದೇಶ ಮಾಡಿ ಹೇಳ್ತಾ ಇದ್ದಾರೆ. ಯತಿವರ ಮಮೇಯ ಕೈವಲ್ಯ ದೇಹಂ ಹೃದಯತಿಮಿರಾಪಹಂ ಸಜ್ಜನಾನಾಂ ಅನವರತ ಮಾದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ. ಮುಂದೆ ಗುರುಮಯುಗ ವಿಕ್ರಮಾಚಾರ್ಯವರ್ಯಂ ದಶಮತಿ ಕೃತಾಂತರಾಜೀವ ಭೃಂಗಂ ಅನವರತ ಮಾದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ಸೂರಿವರ್ಯಂ. ಗುರುಸ್ಥಾನೀಯರಾದವರನ್ನು, ಗೌರವದಿಂದ ಕಾಣಬೇಕಾದವರನ್ನು, ಅಯುಗ ವಿಕ್ರಮಾಚಾರ್ಯ ವರ್ಯಂ. ಅಯುಗ ಅಂದ್ರೆ ಎರಡಲ್ಲದ ಮೂರು ಅಂತ ಅರ್ಥ. ತ್ರಿಯುಗ ಅನ್ನೋದನ್ನ ಅಯುಗ ಅಂತಲೂ ಕರೀತಾರೆ. ಮೂರು ವಿಕ್ರಮಾಚಾರ್ಯ ಅಂತ ಅಂದ್ರೆ ತ್ರಿವಿಕ್ರಮ ಅನ್ನೋದನ್ನ ಹೇಳುವ ಒಂದು ರೀತಿ. ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು, ದಶಮತಿ ಕೃತಾಂತ ರಾಜೀವ ಭೃಂಗಂ. ದಶಮತಿಗಳು ಅಂದ್ರೆ ಆಚಾರ್ಯರು. ಆಚಾರ್ಯರ ಕೃತಾಂತ ಅಂದ್ರೆ ಚಿಂತನೆಗಳು, ಸಿದ್ಧಾಂತ. ಆ ಚಿಂತನೆಗಳೆಂಬ ರಾಜೀವ ಕಮಲದ ದಳಗಳ ನಡುವೆ ಅಡಗಿದ ಜೇನನ್ನ ಸ್ವೀಕರಿಸುವ ಭೃಂಗದಂತಿರುವಂತಹ ತ್ರಿವಿಕ್ರಮ ಪಂಡಿತರನ್ನು ಸ್ಮರಿಸು. ಸೂರಿವರ್ಯ ಅಂತ ಅವರನ್ನ ಕರೀತಾರೆ. ಸೂರಿ ಅಂದ್ರೆ ಜ್ಞಾನಿಗಳು, ವರ್ಯ ಅಂದ್ರೆ ಜ್ಞಾನಿಗಳಲ್ಲಿ ಹಿರಿಯರೆನಿಸಿದವರು. ಅವರನ್ನ ಲಿಕುಚಕ ತಿಲಕ ಸೂನುಹು ಅಂತ ನಾರಾಯಣ ಪಂಡಿತಾಚಾರ್ಯನ ಕರೀಲಿಕ್ಕೆ ಕಾರಣ, ಸೂರಿ ವಂಶ ಅಂತ, ಜ್ಞಾನಿಗಳ ವಂಶ, ಪಂಡಿತರ ವಂಶ ಅಂತ ಕರೆಯುವ ದೃಷ್ಟಿಯಿಂದಾಗಿ. ಸೂರಿ ಅಂದ್ರೆ ಸುಷ್ಟು ಉರರಿ ಕ್ರಿಯತೆ. ಸುಮ್ನೆ ಯಾವುದನ್ನು ಒಪ್ಕೊಳ್ಳಲ್ಲ, ಚೆನ್ನಾಗಿ ಆಲೋಚಿಸಿ ಯಾರು ಒಪ್ಕೊಳ್ತಾರೋ ಅವರು ಸೂರಿಗಳು. ಅಂತಹ ಸೂರಿಗಳ ಸಮೀಚೀನವಾದದ್ದನ್ನ ಆಯ್ಕೆ ಮಾಡಿಕೊಳ್ಳುವವರು, ಸಮೀಚೀನವಾಗಿಯೇ ಆಯ್ಕೆ ಮಾಡಿಕೊಳ್ಳುವವರು, ಅವರನ್ನ ಸೂರಿ. ಅವರಲ್ಲಿ ವರ್ಯ ಶ್ರೇಷ್ಠರಾದವರನ್ನು, ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸ್ಮರ, ನೆನೆ ಅಂತ ಕೇಳುತ್ತಾ ಇದ್ದಾರೆ. ಗುರುಸ್ಥಾನೀಯರು, ತ್ರಿವಿಕ್ರಮ ಪಂಡಿತರು ಅನ್ನುವ ಹೆಸರಿನಿಂದ ಪ್ರಸಿದ್ಧರು, ಆಚಾರ್ಯ ಮಧ್ವರ ಚಿಂತನೆಗಳೆಂಬ ಕಮಲಗಳಲ್ಲಿ ದುಂಬಿಯಂತೆ ಹುದುಗಿದವರನ್ನು ನೆನೆ ಅಂತ. ಆದರಾತ್ ಅವರು ಅಂಬುಜಾಕ್ಷಂ, ಅರಳುಗ ಅಂದ್ರೆ ಸಜ್ಜನರು ಯಾವತ್ತೂ ಕೂಡ ಏನಾದ್ರೂ ಒಳ್ಳೇದ್ ಕಂಡ್ರೆ ಕಣ್ಣರಳಿಸಿ ನೋಡ್ತಾರೆ. ವಿದ್ಯಾಮಾನ್ಯರಲ್ಲಿ ಅಥವಾ ವಿಶ್ವೇಶ ತೀರ್ಥರಲ್ಲಿ ಹಾಗೊಂದು ಒಳ್ಳೇದನ್ನು ಕಂಡಾಗ ಅದನ್ನ ಆಶ್ಚರ್ಯಪಟ್ಟು ಖುಷಿ ಪಡುವುದರಲ್ಲಿದ್ದ ಆ ಸೊಬಗು, ಅದು ಎಲ್ಲ ಸಜ್ಜನರಲ್ಲೂ ಇರುವಂಥದ್ದು. ಹಾಗೆ ಅಂತಹ ರಾಜೀವ ಭೃಂಗ ಆಚಾರ್ಯರ ಚಿಂತನೆಗಳನ್ನ ಚೆನ್ನಾಗಿ ಮೆಲುಕು ಹಾಕಿದವರು, ಅಂಥವರನ್ನ ನೆನೆದರೆ ನಮಗೂ ಕೂಡ ಭಾಗ್ಯದ ಬಾಗಿಲು
ತೆರೆದುಕೊಳ್ತಾವೆ ಅನ್ನೋದನ್ನ ಹೇಳಲಿಕ್ಕೆ ಈ ಮಾತಂದ್ರು. ನಿಖಿಲ ನಿಗಮಾಂತ ವೇದ್ಯಂ ರಮೇಶಂ ಗುಣಗಣಮಜಂ ಸದಾ ಭಾವಯಂತಂ. ನಿಖಿಲ ಎಲ್ಲ ಬಗೆಯ ನಿಗಮ ವೇದಗಳ ಅಂತ ಕೊನೆಯನ್ನು ವೇದ್ಯಂ ತಿಳಿದವರು, ರಮೇಶಂ ರಮೆಯರಸನಾದ ನಾರಾಯಣನನ್ನು, ಇದು ಅವರಿಗೆ ವಿಶೇಷಣ, ದೇವರಿಗೆ ವಿಶೇಷಣ. ನಿಖಿಲ ನಿಗಮಾಂತ ವೇದ್ಯಂ ಎಲ್ಲ ವೇದ ವೇದಾಂತಗಳಿಂದ ತಿಳಿಯಲ್ಪಡುವ ರಮೆಯ ಅರಸನಾದ ಗುಣಗಳ ರಾಶಿ ಎನಿಸಿದಂತಹ ಭಗವಂತನನ್ನು ಸದಾ ಯಾವಾಗಲೂ ಭಾವಯಂತಂ ತನ್ನ ಹೃತ್ಕಮಲದ ಮಧ್ಯದಲ್ಲಿ ನೆಲೆಗೊಳಿಸಿ ನೆನೆಯುತ್ತಿರುವ ತ್ರಿವಿಕ್ರಮ ಪಂಡಿತರನ್ನು ನಾನು ನೆನೆವೆ. ಸುಜನಗಣ ಸೇವನೀಯಂ ಗುಣಾಢ್ಯಂ ಖಲಜನ ಶೃಗಾಲ ಸಂದೋಹ ಸಿಂಹಂ. ಸಜ್ಜನರ ಗುಂಪಿನಿಂದ ನಿರಂತರ ಸೇವಿತರಾದವರು, ಸೇವೆಗೆ ಒಳಪಟ್ಟವರು, ಗುಣಗಳಿಂದ ತುಂಬಿದವರು, ದುಷ್ಟ ಜನರ ನರಿಯ ಕೂಟವನ್ನು ಒದ್ದೋಡಿಸಿದ, ಅದು ದೊಡ್ಡ ರಾಶಿ ಅಂತ ಎಲ್ಲಾ ರಾಶಿಗಳನ್ನು ಒದ್ದೋಡಿಸಿದ ಸಿಂಹಂ ಸಿಂಹದಂತೆ ಇರುವ, ಅರಿವಿನ ಬೆಳಕಿಗಾಗಿ ಕತ್ತಲೆಯೊಡನೆ ಚೆನ್ನಾಗಿ ಹೋರುವ ತ್ರಿವಿಕ್ರಮ ಪಂಡಿತರನ್ನು ನಾನು ನೆನೆಯಬೇಕು ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ ಹಾಗಾಯಿತು. ಇನ್ನೂ 2 ಪದ್ಯಗಳ ಮೂಲಕ ನೆನಕೆ ಇದೆ, ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಆಲೋಚಿಸೋಣ ಅಂತ ಹೇಳ್ತಾ ಶ್ರೀ ಹರಿತಾಂ ಶ್ರೀ ಕೃಷ್ಣಾರ್ಪಣಂ ಅಸ್ತು.